ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಆಗಸ್ಟ್ 11ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್‌ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 112 ಪಾಯಿಂಟ್‌ಗಳಷ್ಟು ಡೌನ್ ಆಗಿದೆ. 0.5% ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ 24,500ರ ಕೆಳಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಹಾಗೆ ಸೆನ್ಸೆಕ್ಸ್ ಅಲ್ಲಿ ಕೂಡ 0.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 400 ಪಾಯಿಂಟ್‌ಗಳಷ್ಟು ಡೌನ್ ಸೈಡ್ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 240 ಪಾಯಿಂಟ್‌ಗಳಷ್ಟು ಕರೆಕ್ಟ್ ಆಗಿದೆ. ಇವತ್ತು ನಿಫ್ಟಿಯ ಎಕ್ಸ್‌ಪೈರಿ ಇತ್ತು. ವೊಲಟೈಲ್ ಆಗಿ ಏನು ಮಾರ್ಕೆಟ್ ಟ್ರೇಡ್ ಆಗ್ಲಿಲ್ಲ. ಬೆಳಿಗ್ಗೆ ಓಪನಿಂಗ್ ಸ್ಟ್ರಾಂಗ್ ಆಗಿ ಇತ್ತು. ಬಟ್ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಇವತ್ತು ಬೆಳಿಗ್ಗೆ ಕ್ರೂಡ್ ಪ್ರೈಸಸ್ $90ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಹಾಗೆ ಅದಕ್ಕೆ ರೀಸನ್ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಫ್ರೀ ಮಾಡೋದಕ್ಕೆ ಇರಾನ್ ಸಾಕಷ್ಟು ಕಂಡೀಷನ್ಸ್ ಗಳನ್ನ ಹಾಕ್ತಿದ್ರೆ. ಆ ರೀಸನ್ ನಿಂದ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಕಳೆದ ಒಂದು ವಾರದಿಂದ ಎಫ್ಐಐಸ್ ಕಡೆಯಿಂದ ಒಳ್ಳೆ ಒಂದು ನೆಟ್ ಬೈಯಿಂಗ್ ಕಾಣಿಸ್ತಿದೆ. ನಿನ್ನೆ ಕೂಡ 1974 ಕೋಟಿ ಅಮೌಂಟ್‌ನ ನೆಟ್ ಬೈಯಿಂಗ್ ಬಂದಿತ್ತು. ಇವತ್ತು 258 ಕೋಟಿ ಅಮೌಂಟ್‌ನ ನೆಟ್ ಬೈಯಿಂಗ್ ಬಂದಿದೆ. ಬಟ್ ಈ ಲೆವೆಲ್‌ಗಳಲ್ಲಿ ಡಿಐಐಸ್ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಇವತ್ತು 24 ಕೋಟಿ ಅರೌಂಡ್ ಅಲ್ಲಿ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಯೂಶುವಲಿ ಎಫ್ಐಐ ಸೆಲ್ಲಿಂಗ್ ಅನ್ನ ಮಾಡಿದಾಗ ಒಳ್ಳೆ ಒಂದು ಬೈಯಿಂಗ್ ಡಿಐಐಸ್ ಕಡೆಯಿಂದ ಬರ್ತಿತ್ತು. ಬಟ್ ಈಗ ಡಿಐಐಸ್ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸ್ ಅನ್ನ ತಗೋತಿದ್ದಾರೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ನ ಜಂಪ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಟರ್ನಲ್ ಕೂಡ 2.5% ನಷ್ಟು ಗೇನ್ ಆಯ್ತು. ಟಿಸಿಎಸ್ ನಲ್ಲಿ 1% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟೈಟನ್ ಆಗಿ ಇನ್ಫೋಸಿಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ 2.5% ಗೂ ಹೆಚ್ಚಿನ ಕರೆಕ್ಷನ್ ಕಾಣಿಸ್ತು. ಮ್ಯಾಕ್ಸ್ ಹೆಲ್ತ್ ಕೇರ್ ನೆಸ್ಲೆ ಕೂಡ 2.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಅಲ್ಟ್ರಾಟೆಕ್ ಮತ್ತೆ ಅಪೋಲೋ ಹಾಸ್ಪಿಟಲ್ ನಲ್ಲಿ ಕೂಡ 2% ಅರೌಂಡ್ ಅಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಜುಲೈ ತಿಂಗಳ ಎಎಂಎಫ್ಐ ಡೇಟಾ ರಿಲೀಸ್ ಆಗಿದೆ. ಸೊ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವ ರೀತಿಯ ಇನ್ವೆಸ್ಟ್ಮೆಂಟ್ ಬಂದಿದೆ ಅನ್ನುವಂಥ ಒಂದು ಡೇಟಾ ಆಗಿರುತ್ತೆ. ಸೊ ಈ ತಿಂಗಳಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಬರ್ತಿರೋದು ಕಾಣಿಸ್ತಿದೆ. ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ 7,768 ಕೋಟಿಯ ಇನ್ಫ್ಲೋ ಬಂದಿದೆ. ಲಾಸ್ಟ್ ಮಂತ್ ಅಂದ್ರೆ ಜೂನ್ ಮಂತ್ ನಲ್ಲಿ 5,600 ಕೋಟಿ ಅರೌಂಡ್ ಅಲ್ಲಿ ಇನ್ಫ್ಲೋ ಇತ್ತು. ಸೊ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬರ್ತಿದೆ. ಹಾಗೆ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ 6,192 ಕೋಟಿಯ ಇನ್ವೆಸ್ಟ್ಮೆಂಟ್ ಬಂತು. ಲಾಸ್ಟ್ ಮಂತ್‌ಗೆ ಕಂಪೇರ್ ಮಾಡಿದಾಗ ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಲ್ಲಿ ಸಾಕಷ್ಟು ಇನ್ಫ್ಲೋ ಕಡಿಮೆ ಆಗಿದೆ. ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿಯಲ್ಲಿ 4,700 ಕೋಟಿ ಅರೌಂಡ್ ಅಲ್ಲಿ ಇನ್ಫ್ಲೋ ಬಂದಿದೆ. ಜೂನ್ ಮಂತ್ ಅಲ್ಲಿ 5,200 ಕೋಟಿ ಅರೌಂಡ್ ಅಲ್ಲಿ ಇನ್ಫ್ಲೋಸ್ ಬಂದಿತ್ತು. ಹಾಗೇನೆ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಔಟ್‌ಫ್ಲೋ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಿಸೆಂಬರ್ 2023ರಲ್ಲಿ ಔಟ್‌ಫ್ಲೋಸ್ ಬಂದಿತ್ತು. ಅದಾದ್ಮೇಲೆ ಯಾವತ್ತೂ ಕೂಡ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಔಟ್‌ಫ್ಲೋ ಬಂದಿರಲಿಲ್ಲ. ಔಟ್‌ಫ್ಲೋ ಅಂದ್ರೆ ಇನ್ವೆಸ್ಟರ್ಸ್‌ಗಳು ತಮ್ಮ ಒಂದು ಯೂನಿಟ್ಸ್‌ಗಳನ್ನ ರಿಡೀಮ್ ಮಾಡ್ಕೋತಿದ್ದಾರೆ. 1,322 ಕೋಟಿ ಔಟ್‌ಫ್ಲೋ ಬಂದಿದೆ. ಅಂದ್ರೆ ಲಾರ್ಜ್ ಕ್ಯಾಪ್‌ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಿರುತ್ತೆ. ಬಟ್ ಅಲ್ಲಿ ಪ್ರಾಫಿಟ್ಸ್ ತಗೊಳ್ತಿರುವಂತ ಸಂಖ್ಯೆ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್‌ಗಳು ಅಷ್ಟೊಳ್ಳೆ ಗೇನ್ಸ್‌ನ ಕೊಡ್ತಿಲ್ಲ. ಆ ರೀಸನ್ ಇಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಏನಿದೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಹೋಗ್ತದೆ. ಬಟ್ ನಾವು ವ್ಯಾಲ್ಯೂಯೇಷನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಲಾರ್ಜ್ ಕ್ಯಾಪ್ ಸ್ಟಾಕ್‌ಗಳ ಪಿ ನಮಗೆ 21ರ ಅರೌಂಡ್ ಅಲ್ಲಿ ಕಾಣಿಸುತ್ತೆ. ಸೊ 5 ಇಯರ್ ಮೀಡಿಯನ್ ಪಿ ಅನ್ನ ಕನ್ಸಿಡರ್ ಮಾಡಿದಾಗ ಕೂಡ 7% ಡಿಸ್ಕೌಂಟೆಡ್ ಪಿ ನಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್‌ಗಳು ಟ್ರೇಡ್ ಆಗ್ತದೆ. ಅದೇ ಮಿಡ್ ಕ್ಯಾಪ್ ಡೇಟಾ ಅಬ್ಸರ್ವ್ ಮಾಡಿದಾಗ 30ರ ಪಿ ಕಾಣಿಸುತ್ತೆ. ಸೊ ಮಾಡರೇಟ್ಲಿ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಹಾಗೆ ಸ್ಮಾಲ್ ಕ್ಯಾಪ್ ಅನ್ನ ಅಬ್ಸರ್ವ್ ಮಾಡಿದಾಗ ಓವರಾಲ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 35ರ ಪಿ ಯಲ್ಲಿ ಟ್ರೇಡ್ ಆಗ್ತದೆ. ಸೊ ಒಂದು ಪ್ರೀಮಿಯಂ ವ್ಯಾಲ್ಯೂಷನ್ ಅಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಈಗ ಟ್ರೇಡ್ ಆಗ್ತದೆ. ಬಟ್ ಸ್ಟಿಲ್ ಮೊಮೆಂಟಮ್ ಇರೋದ್ರಿಂದ ಎಲ್ಲರೂ ಕೂಡ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಬಟ್ ಲಾರ್ಜ್ ಕ್ಯಾಪ್ ನಲ್ಲಿ ಒಳ್ಳೆ ಒಂದು ಸ್ಕೋಪ್ ಈಗ ನೋಡೋದಕ್ಕೆ ಸಿಗ್ತದೆ. ಸೊ ಐಡಿಯಲಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಹೆಚ್ಚಿನ ಒಂದು ವ್ಯಾಲ್ಯೂ ಲಾರ್ಜ್ ಕ್ಯಾಪ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈಗ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಒಳ್ಳೆ ಒಂದು ಮೊಮೆಂಟಮ್ ಬಂದಾಗ ಲಾರ್ಜ್ ಕ್ಯಾಪ್ ಫಂಡ್‌ಗಳಿಂದ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್‌ಪೆಕ್ಟ್ ಮಾಡಬಹುದು. ಸೊ ಸ್ವಲ್ಪ ಮಟ್ಟಿಗೆ ಈ ಡೇಟಾವನ್ನ ಅಬ್ಸರ್ವ್ ಮಾಡಿ ಇನ್ವೆಸ್ಟ್‌ಮೆಂಟ್ ಸ್ಟ್ರಾಟಜಿಯನ್ನ ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬಟ್ ಓವರಾಲ್ ಎಸ್ಐಪಿಸ್ ಸ್ಟ್ರಾಂಗ್ ಆಗಿನೇ ಕಾಣಿಸ್ತಿದೆ. 31,961 ಕೋಟಿ ಅಮೌಂಟ್‌ನ ಎಸ್ಐಪಿ ಇನ್ಫ್ಲೋ ಬಂದಿದೆ. ಓವರಾಲ್ ಫಂಡ್‌ಗಳಲ್ಲಿ ಈಕ್ವಿಟಿ ಮಾತ್ರ ಅಲ್ಲ, ಹೈಬ್ರಿಡ್ ಫಂಡ್ ಆಗಿರ್ಬೋದು, ಡೆಟ್ ಫಂಡ್ಸ್ ಆಗಿರ್ಬೋದು, ಗೋಲ್ಡ್ ಫಂಡ್ಸ್ ಆಗಿರ್ಬೋದು, ಎಲ್ಲದರಲ್ಲಿ ಸೇರಿ ಇಷ್ಟು ಅಮೌಂಟ್‌ನ ಎಸ್ಐಪಿಸ್ ಬರ್ತಿದೆ. ಎಸ್ಐಪಿಸ್ ಅಂದಾಗ ಸಿಸ್ಟಮ್ಯಾಟಿಕಲಿ ಒಂದು ಡೇಟನ್ನ ಫಿಕ್ಸ್ ಮಾಡಿ ಆ ಡೇಟ್‌ನಂದು ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡುವವರ ಸಂಖ್ಯೆ ಆಗಿರುತ್ತೆ. ಹಾಗೆ ಟೋಟಲ್ ನಂಬರ್ ಆಫ್ ಎಸ್ಐಪಿ ಅಕೌಂಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಓವರಾಲ್ ಸ್ಟ್ರಾಂಗ್ ಎಸ್ಐಪಿಸ್ ಎಲ್ಲ ಕ್ಯಾಟಗರಿಗಳಲ್ಲಿ ಕೂಡ ಬರ್ತಿದೆ. ಸಾಕಷ್ಟು ಎಸ್ಐಪಿ ಅಕೌಂಟ್ಸ್‌ಗಳು ಕ್ಯಾನ್ಸಲ್ ಕೂಡ ಆಗಿದೆ. ಸೊ ತುಂಬಾ ಜನ ಕೆಲವು ಫಂಡ್‌ಗಳಲ್ಲಿ ಎಸ್ಐಪಿಯನ್ನ ಸ್ಟಾಪ್ ಮಾಡಿ ಹೊಸ ಫಂಡ್ ಅಲ್ಲಿ ಎಸ್ಐಪಿ ಸ್ಟಾರ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸ್ಟಾಪೇಜ್ ಕಾಣಿಸುತ್ತೆ. ಬಟ್ ಅವರು ಹೊಸ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಸೊ ಇದರಿಂದ ನಮಗೆ ಸ್ಟಾಪೇಜ್ ರೇಷಿಯೋ ಕೂಡ ಇನ್ಕ್ರೀಸ್ ಆದ ರೀತಿಯಲ್ಲಿ ಕಾಣಿಸುತ್ತೆ.
ವೊಡಾಫೋನ್ ಐಡಿಯಾ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದರೆ 3,754 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. ಸೊ ಲಾಸಸ್ ಕಳೆದ ಮಂತ್ಗಳಿಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 51,900 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಅದಕ್ಕೆ ರೀಸನ್ ಒಂದು ಅಡಿಷನಲ್ ಇನ್ಕಮ್ ಆಗಿತ್ತು. 58,000 ಕೋಟಿ ಅರೌಂಡ್ ಅಲ್ಲಿ ಅಡಿಷನಲ್ ಇನ್ಕಮ್ ಕಂಪನಿಗೆ ಬಂದಿತ್ತು. ಸೊ ಲಾಸ್ಟ್ ಮಂತ್ ಕೂಡ ಆಲ್ಮೋಸ್ಟ್ 5,500 ಕೋಟಿ ಅರೌಂಡ್ ಅಲ್ಲಿ ಲಾಸೇ ಆಗಿತ್ತು. ಬಟ್ ಈ ಬಾರಿ ಲಾಸ್ ಸಾಕಷ್ಟು ಕಡಿಮೆ ಆಗಿದೆ. ಹಾಗೆ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತದೆ. ARPU ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ಬಟ್ ಸ್ಟಾಕ್ ಪ್ರೈಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಷ್ಟೇನು ಮೊಮೆಂಟಮ್ ಕಾಣಿಸ್ತಿಲ್ಲ. ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆದ್ರೂ ಕೂಡ ಆಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತದೆ. ನೋಡ್ಬೇಕಾಗುತ್ತೆ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಈಗಲೂ ಕೂಡ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಬಟ್ ಪ್ರಮೋಟರ್ಸ್ ಈ ಒಂದು ಬಿಸ್ನೆಸ್ ಅನ್ನ ರಿವೈವ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅತರ್ ಎನರ್ಜಿ, ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಪ್ರೈಸ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಾಣಿಸ್ತು. ಇದಕ್ಕೆ ರೀಸನ್ ಗೌರ್ಮೆಂಟ್ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಗಳಿಗೆ ಏನು ಇನ್ಸೆಂಟಿವ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ರು ಆ ಒಂದು ಸ್ಕೀಮ್ ಅನ್ನ 2028ರ ಮಾರ್ಚ್ ವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಈ ಮುಂಚೆ ಏನ್ ಸಬ್ಸಿಡಿ ಸಿಗ್ತಿತ್ತು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಬಟ್ ಓವರ್ ಆಲ್ ಈ ರೀತಿಯ ಇನ್ಸೆಂಟಿವ್ಸ್ ಗಳಿಂದ ಅತರ್ ಎನರ್ಜಿ, ಓಲಾ ಎಲೆಕ್ಟ್ರಿಕ್ ನಲ್ಲಿ ಒಳ್ಳೆ ಸೇಲ್ಸ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಸಬ್ಸಿಡಿ ಬರುತ್ತೆ ಅನ್ನುವಂತ ರೀಸನ್ ಇಂದ ಕೂಡ ಸಾಕಷ್ಟು ಜನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಆ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಆಲ್ಮೋಸ್ಟ್ 4% ಜಂಪ್ ಇತ್ತು. ಬಟ್ 1.5% ಗೇನ್ ನೊಂದಿಗೆ ಓಲಾ ಎಲೆಕ್ಟ್ರಿಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. PNC ಇನ್ಫ್ರಾನಲ್ಲಿ ರೀಸೆಂಟ್ ಆಗಿ 7-8% ನ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಇವರು ಕಾನ್ಪುರ್ನಲ್ಲಿ ಏನು ಹೈವೇ ಕನ್ಸ್ಟ್ರಕ್ಷನ್ ಅನ್ನ ಮಾಡಿದ್ರು ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಆಗಿತ್ತು. ಇದರಿಂದ ಇವರಿಗೆ ಶೋಕಾಸ್ ನೋಟಿಸ್ ಕೂಡ ಬಂದಿತ್ತು. ಬಟ್ ಅದಾದ್ಮೇಲೆ ಸ್ಟಾಕ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಈಗ ಕಾಣಿಸ್ತಿದೆ. HDFC ಸೆಕ್ಯೂರಿಟೀಸ್ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟು ₹300 ರೌಂಡ್ ಅಲ್ಲಿ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ದಾರೆ. 38% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು HDFC ಸೆಕ್ಯೂರಿಟೀಸ್ ನ ವ್ಯೂ ಆಗಿರುತ್ತೆ. ಇದಕ್ಕೆ ರೀಸನ್ PNC ಇನ್ಫ್ರಾದ ಸ್ಟ್ರಾಂಗ್ ಆರ್ಡರ್ ಬುಕ್ ಆಗಿರುತ್ತೆ. ಹಾಗೇನೆ ಈ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಶೋಕಾಸ್ ನೋಟಿಸ್ ಬಂದ್ಮೇಲೆ ಕೂಡ ಹೊಸ ಪ್ರಾಜೆಕ್ಟ್ಸ್ ಗಳು PNC ಇನ್ಫ್ರಾಗೆ ಸಿಗ್ತದೆ. ಸೊ ಆ ರೀತಿಯ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಆರ್ಡರ್ಸ್ ಸಿಗ್ತಿರೋದು ಸ್ವಲ್ಪ ಮಟ್ಟಿಗೆ ಆಶ್ಚರ್ಯ ಆಗಿರುತ್ತೆ. ಬಟ್ ಸ್ಟಿಲ್ ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ಟಾಕ್ ನಲ್ಲಿ ಮೊಮೆಂಟಮ್ ಕಾಣಿಸ್ತಿದೆ. HLE ಗ್ಲಾಸ್ ಕೋಟ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 20% ನ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಕಂಪನಿ Q1 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದರೆ 81% ಪ್ರಾಫಿಟ್ ಫಾಲ್ ಆಗಿದೆ. ಈ ಕ್ವಾರ್ಟರ್ ನಲ್ಲಿ ಕೇವಲ 2 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಕಳೆದ 3 ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ಫಾಲ್ ಆಗಿದೆ. ಸೊ ಪ್ರಾಫಿಟ್ ನಲ್ಲಿ ತುಂಬಾನೇ ಡ್ರಾಪ್ ಬಂದಿರುವ ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಹಾಗೆ ಈ ಒಂದು ಸ್ಟಾಕ್ ರೀಸೆಂಟ್ ಟೈಮ್ ನಲ್ಲಿ ತುಂಬಾನೇ ವೀಕ್ ಆಗಿ ಟ್ರೇಡ್ ಆಗ್ತಿದೆ. KPI ಗ್ರೀನ್ ಎನರ್ಜಿ ಪ್ರಾಫಿಟ್ಸ್ 14% ನಷ್ಟು ಡ್ರಾಪ್ ಆಗಿದೆ. ಇವತ್ತು Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕಾಣಿಸಿದೆ. ಆಲ್ಮೋಸ್ಟ್ 5% ನಷ್ಟು ಸ್ಟಾಕ್ ಡೌನ್ ಆಗಿದೆ. ಬಟ್ ರೆವೆನ್ಯೂಸ್ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಿದೆ. ಮಾರ್ಜಿನ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣಿಸ್ತು. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಬಂದಿದೆ. ಬಟ್ ಈ ಕಂಪನಿ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಮೇಂಟೈನ್ ಮಾಡ್ತಿರುವಂತ ಕಂಪನಿ ಆಗಿರುತ್ತೆ. ನೆಕ್ಸ್ಟ್ ಕ್ವಾರ್ಟರ್ ನಲ್ಲಿ ರಿಸಲ್ಟ್ ಅನ್ನ ಅಬ್ಸರ್ವ್ ಮಾಡಬಹುದು. ಒಂದು ಇಂಪ್ರೂವ್ಮೆಂಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಜುಪಿಟರ್ ವ್ಯಾಗನ್ಸ್ಗೆ ಇವತ್ತು 400 ಕೋಟಿಯ ಆರ್ಡರ್ ಬಂದಿದೆ ಅನ್ನುವಂಥ ನ್ಯೂಸ್ ಇತ್ತು. ಆ ರೀಸನ್ ನಿಂದ ಸ್ಟಾಕ್ ಬೆಳಿಗ್ಗೆ 4% ನಷ್ಟು ಗೇನ್ ಆಗಿತ್ತು. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ರಿಲೇಟೆಡ್ ಆರ್ಡರ್ ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಈ ರೀತಿಯ ಕಾಂಟ್ರಾಕ್ಟ್ಸ್ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಸ್ಟಾಕ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕೂಡ ಕಾಣಿಸಿದೆ. ಲೆನ್ ಟೆಕ್ನಾಲಜೀಸ್ಗೆ ಕೂಡ 295 ಕೋಟಿಯ ಡಿಫೆನ್ಸ್ ಆರ್ಡರ್ ಸಿಕ್ಕಿದೆ. ಈ ಕಂಪನಿ ಕೂಡ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ತಿದ್ದಾರೆ. ಡಿಫೆನ್ಸ್ ಸೆಕ್ಟರ್ ನಲ್ಲಿ ಒಳ್ಳೆ ಒಂದು ಸ್ಕೋಪ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಇವತ್ತು ಸ್ಟಾಕ್ ನಲ್ಲಿ 6% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಐಪಿಒಗಳ ವಿಚಾರಕ್ಕೆ ಬಂದಾಗ RD IPO ನಾಳೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ₹13 ರೌಂಡ್ ಅಲ್ಲಿ ಪ್ರೀಮಿಯಂ ಇದೆ. 25% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿನ್ನೆಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಪ್ರೀಮಿಯಮ್ಸ್ ಫಾಲ್ ಆಗಿದೆ. ಬಟ್ ಸ್ಟಿಲ್ ₹3,700 ರೌಂಡ್ ಅಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ನಾಳೆ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆದ್ರೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ಬಂದೇ ಇರಬಹುದು. ಬಟ್ ಸ್ಟಿಲ್ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಅಲಾಟ್ಮೆಂಟ್ ತುಂಬಾ ಕಡಿಮೆ ಜನಕ್ಕೆ ಸಿಕ್ಕಿರುತ್ತೆ. ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ತಗೊಳ್ಳೋದೇ ಬೆಟರ್ ಆಯ್ಕೆ ಆಗ್ಬೋದು. ಟೆಕ್ನೋಕ್ರಾಫ್ಟ್ ವೆಂಚರ್ಸ್ ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯ್ತು. QIB ಕ್ಯಾಟಗರಿ 42 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 65 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಯ್ತು. ರಿಟೇಲ್ ಕ್ಯಾಟಗರಿಯಲ್ಲಿ 25 ಟೈಮ್ ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಒಳ್ಳೆ ಸಬ್ಸ್ಕ್ರಿಪ್ಷನ್ ಕೊನೆ ದಿನ ಬಂತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ₹27 ರೌಂಡ್ ಅಲ್ಲಿ ಪ್ರೀಮಿಯಂ ಕಾಣಿಸ್ತಿದ್ದು ಪ್ರತಿ ಲಾಟ್ ನ ಮೇಲೆ ₹1,800 ರಿಂದ ₹1,900 ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಸಬ್ಸ್ಕ್ರಿಪ್ಷನ್ ಇದೆ. ಒಳ್ಳೆ ಪಾಸಿಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು.
ಲೀಪ್ ಸೊಲ್ಯೂಷನ್‌ನಲ್ಲಿ ಕೂಡ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯ್ತು. QIB ಕ್ಯಾಟಗರಿ ನಿನ್ನೆ ಕೇವಲ 0.6 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು. ಇವತ್ತು 17 ಟೈಮ್‌ನ ಸಬ್ಸ್ಕ್ರಿಪ್ಷನ್ ಕಾಣಿಸಿದೆ. ಬಟ್ ಎಕ್ಸ್‌ಪೆಕ್ಟೇಷನ್‌ಗಿಂತ ಕಡಿಮೆ ಸಬ್ಸ್ಕ್ರಿಪ್ಷನ್ನೇ ಆಗಿರುತ್ತೆ. HNI ಕ್ಯಾಟಗರಿ 13 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, ರಿಟೇಲ್ ಕ್ಯಾಟಗರಿ 1.8 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ 80ರಿಂದ 90% ಚಾನ್ಸ್ ಇದೆ ನಿಮ್ಗೆ ಈ ಒಂದು IPO ಅಲಾಟ್ ಆಗೋದಕ್ಕೆ. ಹಾಗೆ ಟೋಟಲ್ ಆಗಿ ಇಶ್ಯೂ 8 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸ್ವಲ್ಪ ಡ್ರಾಪ್ ಆಗಿದೆ. ₹10 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು, ₹1000ಗೂ ಕಡಿಮೆ ಲಿಸ್ಟಿಂಗ್ ಇನ್ ಎಕ್ಸ್‌ಪೆಕ್ಟೇಷನ್ ಪ್ರತಿ ಲಾಟ್‌ನ ಮೇಲೆ ಇರುತ್ತೆ. ಮಾಲ್ವಿಯೋ ಡಯಾಗ್ನೋಸ್ಟಿಕ್ಸ್‌ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯ್ತು. ರಿಟೇಲ್ ಕ್ಯಾಟಗರಿ 3.1 ಟೈಮ್‌ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 1.4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 4.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯೀಸ್ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ಮಾಡ್ಕೊಂಡಿದ್ದು ಆಲ್ಮೋಸ್ಟ್ 5 ಟೈಮ್‌ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಆಲ್ರೆಡಿ ಈ ಒಂದು IPO ಕಂಪ್ಲೀಟ್ಲಿ ಓವರ್ ಸಬ್ಸ್ಕ್ರೈಬ್ ಆಗ್ತದೆ. ₹130 ಪ್ರೀಮಿಯಂ ಇದೆ. 16% ಲಿಸ್ಟಿಂಗ್ ಗೇನ್ ಎಕ್ಸ್‌ಪೆಕ್ಟೇಷನ್ ಇರುತ್ತೆ. ಸೊ ನಾಳೆ ಕೂಡ ಇದೇ ರೀತಿಯಲ್ಲಿ ಪ್ರೀಮಿಯಂ ಮೇಂಟೈನ್ ಆದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಅಪ್ಲೈ ಮಾಡಬಹುದು. ಆಗಸ್ಟ್ 12 ಬುಧವಾರ ಕೊನೆ ದಿನ ಆಗಿರುತ್ತೆ. ದೂತ್ ಟ್ರಾನ್ಸ್ಮಿಷನ್ ನಲ್ಲಿ ಕೂಡ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಇಲ್ಲೂ ಕೂಡ ರಿಟೇಲ್ ಕ್ಯಾಟಗರಿ 3 ಟೈಮ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 11 ಟೈಮ್‌ನ ರೌಂಡ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ₹4,000 ವರೆಗೂ ಪ್ರಾಫಿಟ್‌ನ ಎಕ್ಸ್‌ಪೆಕ್ಟೇಷನ್ ಪ್ರತಿ ಲಾಟ್‌ನ ಮೇಲೆ ಇರುತ್ತೆ. ಸೊ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಅಪ್ಲೈ ಮಾಡಬಹುದು. ಹಾಗೆ ಲಾಂಗ್ ಟರ್ಮ್‌ಗೂ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಆಲ್ರೆಡಿ ಈ 2 IPOಗಳ ಬಗ್ಗೆ ಡೀಟೇಲ್ ವಿಡಿಯೋ ಅವೈಲೇಬಲ್ ಇದೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವತ್ತು ಮಿಲ್ಕಿ ಮಿಸ್ಟ್ IPO ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಯ್ತು. ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಈ ವಿಡಿಯೋನ ಕೂಡ ನೋಡಬಹುದು. ಹಾಗೆ ಕಂಪನಿಯ ಕಂಪ್ಲೀಟ್ ಅನಾಲಿಸಿಸ್ ನಿಮಗೆ ಸಿಗುತ್ತೆ. ಮೊದಲನೇ ದಿನ ಒಳ್ಳೆ ಸಬ್ಸ್ಕ್ರಿಪ್ಷನ್ನೇ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹22 ಅರೌಂಡ್ ಅಲ್ಲಿ ಇದೆ. 16% ಲಿಸ್ಟಿಂಗ್ ಗೇನ್ ಎಕ್ಸ್‌ಪೆಕ್ಟೇಷನ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.